ಸುಷ್ಮಿತಾ ವಿನಯ್ ಕನ್ನಡ ವ್ಲಾಗ್. ಸೊ ಇವತ್ತು ಒಂದು ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ಏನಂತ ಅಂದರೆ ನಾನು ವಿನಯ್ ಮತ್ತು ದಿಲೀಪ್ ಮತ್ತು ನಮ್ಮ ಅಜ್ಜಿ ಎಲ್ಲ ಅಯೋಧ್ಯೆ ಟ್ರಿಪ್ ಆಗಿದ್ದೀವಿ. ಸಮ್ಮರ್ ವೆಕೇಶನ್. ಸೊ ಹಂಗೆ ಅಜ್ಜಿಗೂ ಕಾಶಿ ವಾರಣಾಸಿ ಎಲ್ಲ ತೋರಿಸ್ಕೊಂಡು ಮತ್ತು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿಸ್ಕೊಂಡು ಪ್ರಯಾಗ್ರಾಜಲ್ಲಿ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಎಲ್ಲ ಸಡನ್ ಪ್ಲ್ಯಾನ್ ಆಯಿತು. ಸೊ ನೋಡಬಹುದು ಎಲ್ಲ ರೆಡಿಯಾಗಿ ಕೆಂಗೇರಿ ಮೆಟ್ರೋ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಮಾಡಿಬಿಟ್ಟು ಏರ್ಪೋರ್ಟ್ಗೆ ಹೋಗಬೇಕು. ಸೊ ಫುಲ್ ವ್ಲಾಗ್ ಬರುತ್ತೆ ಈ ಟ್ರಿಪ್ದು. ಎಲ್ಲರೂ ಮಿಸ್ ಇಲ್ದಂಗೆ ನೋಡಿ, ಎಂಜಾಯ್ ಮಾಡಿ. ಆಯ್ತು. ಸೊ ದಿಲೀಪ್ ಇದು ಫಸ್ಟ್ ಜರ್ನಿ ಆಕ್ಚುಲಿ. ನಾವು ಲಾಸ್ಟ್ ಟೈಮ್ ಅಜ್ಜಿದು ಕೂಡ ಅಜ್ಜಿದು ಫಸ್ಟ್ ಟೈಮ್ ಪಾಪ ಅವರು ಫ್ಲೈಟ್ ಅಲ್ಲಿ ಬರ್ತಾ ಇರೋದು. ಮತ್ತೆ ಇದು ದಿಲೀಪ್ಗೆ ನಾವು ಲಾಸ್ಟ್ ಟೈಮ್ ಮನಾಲಿಗೆ ಪ್ಲಾನ್ ಮಾಡಿದ್ವಿ. ಬಟ್ ವಿನಯ್ ಸ್ವಲ್ಪ ಎದುರ್ಕೊಂಡಿದ್ರಾಗ ದಿಲೀಪ್ ಬೇಡ ಅಂತ. ಬಟ್ ಇವಾಗ ಸ್ವಲ್ಪ ದೊಡ್ಡನಾಗಿದ್ದಾನೆ. ಚಿಕ್ಕ ಚಿಕ್ಕ ಮಕ್ಕಳು ಟ್ರಾವೆಲ್ ಮಾಡ್ತಾರೆ. ಬಟ್ ಆದರೆ ವಿನಯ್ ಸ್ವಲ್ಪ ಭಯ ಇತ್ತು ದಿಲೀಪ್ ಕರ್ಕೊಂಡು ಹೋಗೋಕ್ಕೆ. ಬಟ್ ಇವಾಗ ಪರವಾಗಿಲ್ಲ, ಕರ್ಕೊಂಡು ಹೋಗೋದು ಅಲ್ವಾ ಮಗನೇ? ಅಲ್ವಾ? ಅವನೇ ಫುಲ್ ಎಕ್ಸೈಟ್ ಅಲ್ಲ, ಅವನೇ ಫ್ಲೈಟ್ ಏರೋಪ್ಲೇನ್ ಎಲ್ಲ ಹೋಗ್ತಿರ್ತೀವಿ. ಖುಷಿನಾ ಅಜ್ಜಿ? ಏನಾರ ಹೇಳು. ಕೈ ಎತ್ತು. ಮೊಮ್ಮಗ ಕಾಶಿ ಕರ್ಕೊಂಡು. ಅಜ್ಜಿ ನೋಡಬಹುದು ಫಸ್ಟ್ ಟೈಮ್ ಡ್ರೆಸ್ ಎಲ್ಲ ಹಾಕೊಂಡಿದ್ದಾರೆ. ನಾವೇ ಬಲವಂತ ಮಾಡಿ ಡ್ರೆಸ್ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಡ್ರೆಸ್ ಹಾಕ್ಸಿರೋದು ನೋಡ್ಬೋದು. ಹೊಸ ಡ್ರೆಸ್ ತಗೊಂಡು ಅಜ್ಜಿ ಹಾಕೊಂಡಿದ್ದಾರೆ. ಸೊ ತೋರಿಸ್ತೀವಿ ಏರ್ಪೋರ್ಟ್ ಅಲ್ಲೇ ಹೆಂಗೆ ಏನು ಅಂತ. ಸೊ ತುಂಬಾ ಜನ ವಯಸ್ಸಾದವ್ರನ್ನ ಕರ್ಕೊಂಡು ಓಡಾಡಕ್ಕೆ ಹಿಂಸೆ ಅದು ಇದು ಅಂತಾರೆ. ಎಂಥದ್ದು ಇಲ್ಲ, ಅವ್ರ ಮೈಂಡ್ ಸೆಟ್ ಅದೆಲ್ಲ. ಹಿಂದೆ ಹೋಗಿ ದೇವ್ರ ಮಾಡ್ಕೊಂಡು ಪ್ರತಿ ಫುಲ್ ವಿಡಿಯೋ ಬರುತ್ತೆ. ಸುಷ್ಮಿತಾ? ಹೌದು ಬರುತ್ತೆ. ಅಜ್ಜಿ ಏನೋ ಮಾತಾಡ್ತಿತ್ತು. ಮಾತಾಡಿ ಅಜ್ಜಿ. ಹೇಳಜ್ಜಿ ಹೇಳಿ. ಡ್ರೆಸ್ ಹಾಕೊಂಡಿರೋದ್ರ ಬಗ್ಗೆ ಹೇಳಿ. ಯಾರು ಬಲವಂತ ಮಾಡಿ ಹಾಕ್ಸಿದ್ರು ಡ್ರೆಸ್ನ? ನಾನೇ ನಂಗೆ ಅನಿಸ್ತು. ಯಾಕಂದ್ರೆ ಇವಾಗ ಹಾಕೊಳ್ತೀನಿ, ಯಾವಾಗ ಹಾಕೊಡೋದು? ಆವಾಗಿಂದ ಹಾಕೊಂಡಿಲ್ಲ. ನಮ್ಮ ಅಜ್ಜಿ ಹಾಕೊಳ್ಳಿ ಒಂದ್ಸಲ ಫ್ಲೈಟಲ್ಲಿ ಹಾಕ್ಸಿದಷ್ಟೇ. ನಿಮ್ಗಿಂತ ವಯಸ್ಸಾಗಿರೋರೆಲ್ಲ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡಿರ್ತಾರೆ ಅಜ್ಜಿ. ಯಾರೋ ಏನೋ ಅಂತಾರೆ ಅಂತ ಅನ್ಕೊಳಕ್ಕೆ ಹೋಗ್ಬಾರ್ದು. ದೀಪ್ ಅಜ್ಜಿ ಚೆನ್ನಾಗಿ ಕಾಣ್ತಾಯ್ತಾ? ಸೊ ನೆಕ್ಸ್ಟ್ ಇವಾಗ ಸೀರೆ ಹಾಕೊಳ್ಳೋಣ ಅಂತ 2 ಸಾರಿ ಚೇಂಜ್ ಮಾಡಿದೆ. ಹೌದಾ? ನಮ್ಮ ತಮ್ಮ ಹಾಕೊಳಕ ಏನು ಆಗಲ್ಲ, ಹಾಕೊಳಕ. ಸರಿ ಆಯ್ತು. ಅಳಿಯ ಹೇಳ್ಬೇಕಾದ್ರೆ ಏನು ಭಯ. ಸೊ ಇವಾಗ ಇನ್ನೇಂತೀವಿ. ಸೊ ಪಾರ್ಕಿಂಗ್ ಮಾಡಿ ಕೆಂಗೇರಿಯಲ್ಲಿ ಹೊರಡೋದು. ನಾವು ನಮ್ಮತ್ತೆಗೆ ಹೇಳಂಗೆ ಇಲ್ಲ ಡ್ರೆಸ್ ಹಾಕೊಳ್ಳೋದು. ನಮ್ಮತ್ತೆ ಯಾವಾಗಲೂ ರಾಕ್. ನಮ್ಮತ್ತೆನೂ ರಾಕೆ. ನಮ್ಮತ್ತೆ ಯಾವಾಗ್ಲೂ ರಾಕ್. ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ವಿನಯ್ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ ಗಾಡಿನ. ನಾವು ವೆಯ್ಟ್ ಮಾಡ್ದಾ ಇದ್ದೀವಿ. ಅಯ್ಯೋ ಬಾ. ಸೊ ನಮ್ಮ ಲಗೇಜ್ ಎಲ್ಲ ಲಿಕ್ಕಿದ್ದೀವಿ ಬಿಸಿಲು ಅಂತ. ಅಜ್ಜಿ ದಿಲೀಪ್ ಎಲ್ಲ ಹೋಗ್ತಿದ್ದಾರೆ. ಅಜ್ಜಿ ಆಗ್ತಿದ್ಯಾ? ಆಯ್ತಾ ಇದಾ? ಬಾ. ಟಿಕೆಟ್ ಇಲ್ಲ ಅಂದ ಅವ್ರಿಗೆ. ಯಾಕಡೆ ಅಂದೆ? ಇಲ್ಲ ದಿಲೀಪ್ ಬಾರಿ ಕಡೆ ಏನು ಮಾಡ್ತಾನೆ ಬಾಯಿ ಕಡೆ. ದಿಲೀಪ್ ನೀಟಾಗಿ ನಿಂತು ಅದು ಅಮ್ಕೋ, ಪ್ರೆಸ್ ಮಾಡೋದನ್ನ ಅದು ಮೇಲೆ ಅಮ್ಕೋ, ಇದ್ರ ಮೇಲೆ ಅಮ್ಕೋಬೇಕು. ಇಲ್ಲ ಜಿ ಹಾಂ ಹಾಂ ಹೌದಾ? ಕಣ್ಣು ನೋಡಿದ್ಯಾ? ಸೊ ಬೋರ್ಡಿಂಗ್ ಪಾಸ್ ಎಲ್ಲ ಈಸ್ಕೊಂಡು ನಾವು ಚೆಕ್ಕಿನ್ ಆದ್ವಿ ಜಸ್ಟ್ ಇವಾಗ. ಹೆಂಗೈತೆ ಎಕ್ಸ್ಪೀರಿಯನ್ಸ್ ನಿಂದು? ಹಾಂ ಸಾಕಾಗೋಯ್ತು ನಿಂಗೆ?
ಹಾಂ ಬಿಡಲ್ಲ ಏನೂ ಸ್ಲಿಪ್ಪರ್ ಸಮೇತ ಅಲ್ವೇನೋ ದಿಲೀಪ್ ನಿಮ್ಮಪ್ಪ ಕೂಗ್ತಾ ಅಪ್ಪ ಮಗ ಮುಂದೆ ಕೂತಿದಾರಲ್ಲಿ ಏ ನಮ್ಮ ಫ್ಲೈಟ್ ಯಾವುದು ಅಂತ ನೋಡ್ಬೇಕೀಗ. ದಿಲೀಪ್ಗೆ ವಿಂಡೋ ಸೀಟೇ ಸಿಕ್ಕಿದೆ ನೋಡ್ಬೋದು. ದಿಲೀಪ್ ಇಲ್ಲಿ ನೋಡು ನಿಮಿಷ. ಸೊ ನಮ್ಮ ಅಜ್ಜಿಗೆ ನಮ್ಮ ಪಕ್ಕ ಸೀಟ್ ಸಿಕ್ಕಿದೆ. ಹಾಯ್. ಇದು ಫಸ್ಟ್ ಫ್ಲೈಟ್ ಜರ್ನಿ. ಅವ್ನು ಎಕ್ಸೈಟ್ ಆಗಿದ್ದಾನೆ. ಅವ್ನು ಯಾವ ಥರ ಅಂದರೆ ಕಪ್ ಮ್ಯಾಗಿ ತಂದಿದ್ದೀವಿ ಅವನಿಗೆ ಅಂತಾನೆ. ಇಲ್ಲಿ ಕೇಳ್ತಾನೆ ಅಂತ ಗೊತ್ತಿದ್ದು, ಹಂಗಾಗಿ ವಿನಯ್ ಪ್ಲ್ಯಾನ್ ಮಾಡಿ ತಗೊಂಡ್ರು. ದಿಲೀಪ್ ಅವ್ರಲ್ಲಿ ಮಾತಾಡ್ಸು ಒಂದು ಹೆಂಗೆ ಅನಿಸ್ತೀವಿ ಅಂತ. ಮಾಡಲ್ಲ ಖುಷಿನಾ ಹೇಳು. ಅಯ್ಯಪ್ಪ ನಮ್ಮ ಅಜ್ಜಿ ಈ ಕಡೆ ಕೂತಿದ್ದಾರೆ ನಮ್ಮ ಪಕ್ಕ. ಈಗ ಜಸ್ಟ್ ಟೇಕ್ ಆಫ್ ಆಗ್ತಿದೆ. ಏನು ಭಯ ಆಗ್ಲ ಸುಮ್ಮನಿರು. ಇವಾಗ ಟೇಕ್ ಆಫ್ ಆಗ್ತಿದೆ. ನಮ್ಮ ಅಜ್ಜಿಗೂ ಸ್ವಲ್ಪ ನರ್ವಸ್ ಆಯ್ತಾಯ್ತಾ? ಭಯ ಆಯ್ತಾಗ? ಏನು ಭಯ ಈಗ ಬಂತು ಅಪ್ಪ. ಯಾವ ಟೆನ್ಷನಲ್ಲಿ ಬಂದಿದ್ದೀವಿ ಮನೆಯಿಂದ ಇವತ್ತು ಅಂದರೆ ಸಿಕ್ಕಾಪಟ್ಟೆ ಲೇಟಾಗಿ ಬಂದಿದ್ದೀವಿ. ಇವಾಗ ಮೂವ್ ಆಯಿತು. ದಿಲೀಪ್ ಮೂವ್ ಆಯ್ತಾ? ಅಜ್ಜಿ ತೋರ್ಸಜ್ಜಿ ನಿಂದು ತೋರ್ಸಜ್ಜಿ. ತೋರಿಸ್ತೀನಿ ಕಾಫಿ ತೋರಿಸು. ಕಾಫಿ ಕ್ಯಾಪೆಚಿನೋ. ಹಾಂ ಚಾಕ್ಲೇಟ್ ಚೆನ್ನಾಗಿದೆಯಾ? ದಿಲೀಪ್ ಆಯ್ತಾ ಊಟ? ಕುಡಿತಾರಂತೆ ಚಾಕ್ಲೇಟ್ ಕಾಫಿ. ಸೊ ಇವಾಗ ಲ್ಯಾಂಡ್ ಆದ್ವಿ. ಇಲ್ಲಿಂದ ನಿಮ್ಮ ಮೈಸೂರಿಗೆ ಎಷ್ಟು ಕಿಲೋಮೀಟರ್ ಇದೆ ನೋಡ್ತೀನಿ. ಏನ್ ಮಗ್ನೆ ಅಲ್ಲಿ ಬಂದಿದೆ, ಈಗ ಎಳ್ಕೊಂಡು ಹೋಗ್ಬೇಕು, ಅಲ್ಲಿ ಬರಬೇಕು. ಸೊ ಗೈಸ್ ನಾವು ಇವಾಗ ವಾರಣಾಸಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಲಗೇಜಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಲಗೇಜ್ ಬಂದ ತಕ್ಷಣ ಎತ್ಕೊಳ್ಳೋದು. ಬರಜ್ಜಿ. ಸೊ ಆಲ್ಮೋಸ್ಟ್ 2 ಅವರ್ಸಲ್ಲಿ ಬಂದುಬಿಟ್ವಿ ನಾವೀಗ. ದಿಲೀಪ್ ನಮ್ಮ ಬೆಂಗಳೂರಲ್ಲಿ ಕೆಂಪೇಗೌಡರನ್ನ ಕಟ್ಟಿಲ್ಲ ಏರ್ಪೋರ್ಟಲ್ಲಿ ನೋಡಿಲ್ಲ. ಸೊ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ಸ್ಟ್ಯಾಚ್ಯೂ ಕಟ್ಟಿಸಿದ್ದಾರೆ. ನೋ ಟ್ಯಾಕ್ಸಿ. ನಿಮಗೆ ನಾನು ಚಾಕ್ಲೇಟ್ ಕೊಡ್ತೇನೆ. ನಾನು ಕೊಟ್ಟು ತಗೋತೀಯ? ನೀ ರಸ್ಕ್ ತಿಂತೆ? ರಸ್ಕ್ ಹೇಳ. ಎಲ್ಲರಿಗೂ ಲೈನ್ ಕರ್ಕೊ ಬರ್ತೀರಿ. ಅಯ್ಯೋ ನಿಮ್ಮ ಮಮ್ಮಿ ಮಾಡ್ತಾರೆ ನಿನಗೆ. ಜಸ್ಟ್ ಇವಾಗ ರೂಮಿಗೆ ಬಂದ್ವಿ. ಎಷ್ಟು ಬೇಕು ಅಷ್ಟು ಟಯರ್ಡ್ ಆಗಿದ್ದೀವಿ ಗೈಸ್. ಸೊ ತುಂಬ ಟಯರ್ಡ್ ಆಗಿದ್ದೀವಿ. ಸೊ ಇವಾಗ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ಪರಿಸ್ಥಿತಿಲಿ ಇದ್ದೀವಿ. ಸಾಕಾಯ್ತಾ ಅಜ್ಜಿ? ಏನು ಮಗನೆ ಅದು? ಸೋಪ್ ಮಡಗು ಮಗನೆ, ಹೋಗು. ಸೊ ಇವಾಗ ಬಂದು ಫ್ರೆಶ್ ಅಪ್ ಆಗಬೇಕು ನಾವು. ಸೊ ನಾನು ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಮಾರ್ನಿಂಗ್ ನಾವೇನಿರುತ್ತೆ ರೊಟೀನ್ನ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗಲ್ಲಿ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ವಿನಯ್ ಕನ್ನಡ ಬ್ಲಾಗ್ಸ್. ರಾತ್ರಿ ನಾವು ಇಲ್ಲಿ ಬಂದು ತುಂಬಾ ಟಯರ್ಡ್ ಆಗಿತ್ತು. ಸೊ ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಸೊ ಬೆಳಿಗ್ಗೆ ಎದ್ದಿದ್ದೀವಿ, ಈಗ ಪ್ರಯಾಗ್ರಾಜಲ್ಲಿದ್ದೀವಿ ನಾವು. ಸೊ ಇವಾಗ ತ್ರಿವೇಣಿ ಸಂಗಮದಲ್ಲಿ ಯಾರೆಲ್ಲ ನದಿ ಸ್ನಾನ ಮಾಡಬಹುದು, ಬಟ್ ನಾವೆಲ್ಲ ಇಲ್ಲೇ ಫ್ರೆಶ್ ಅಪ್ ಆದ್ವಿ, ಅಲ್ಲೇನು ಬೇಡ ಅಂತ ಹೇಳಿ. ಸೊ ನೆಕ್ಸ್ಟು ನಾವು ಕಾಶಿಗೆ ಹೋಗ್ತೀವಿ. ಸೊ ಅಲ್ಲಿ ಸ್ನಾನ ಮಾಡೋಣ ನದಿಯಲ್ಲಿ ಅಂತ ಹೇಳಿ. ಸೊ ಇವತ್ತೇನು ಬೇಡ ಅಂತ ಅಂದ್ಕೊಂಡ್ವಿ. ಸೊ ದಿಲೀಪ್ ರೆಡಿ ಆಗಿದ್ದಾನೆ. ಇದಳು ಹೇಳು ಹಾಯ್ ಏನು. ಸೊ ಅವ್ನು ಡೈನೋ ಶೇಕ್ ಹೇಳ್ತಿದ್ದಾನೆ. ಅವ್ನಿಗೆ ಡೈನೋ ಶೇಕ್ ತಂದಿದ್ದೆ ನಾನು. ಸೊ ಮಾಡಿಕೊಡ್ಬೇಕು ಇವಾಗ ಅವನಿಗೆ. ಸೊ ಇದಾದಮೇಲೆ ಟಿಫನ್ ಮಾಡಿಕೊಂಡು ಹೋಗುವಂಥದ್ದು. ಆ್ಯಂಡ್ ನಾವು ಬಂದಿರೋದು ಬಂದು ಪ್ಯಾಕೇಜಲ್ಲಿ. ಸೊ ರವಿ ಕಿರಣ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಪರ್ ಹೆಡ್ ನಮಗೆ 30,000 ಚಾರ್ಜ್ ಆಗಿದೆ ಒಬ್ಬೊಬ್ಬರಿಗೆ. ಸೊ ದಿಲೀಪ್ಗೂ ಅಷ್ಟೇ ಫ್ಲೈಟ್ಸ್ ಅದು ಸೇಮ್ ಇತ್ತು. ಸೊ ನಾವು ಅದನ್ನೇ ಪೇ ಮಾಡಿದ್ದೀವಿ. ಸೊ ಅವ್ನಿಗೂ ವೆಕೇಷನ್ ಇತ್ತಲ್ಲ ಅಂತ ಹೇಳಿ ಕರ್ಕೊಬಂದಿದ್ದು. ಸೊ ವಿನಯ್ ಆಲ್ರೆಡಿ ಫ್ರೆಶ್ ಅಪ್ ಆಗಿ ಹೋಗಿದ್ದಾರೆ. ಟೈಮ್ ಒಂದು 8 ಗಂಟೆ ಆಗಿದೆ. ಸೊ ಬೇಗ ಹೋಗಬೇಕು. ಸುಮಾರು ಒಂದು 35-40 ಜನ ಫ್ಲೈಟಲ್ಲಿ ಬಂದಿದ್ವಿ. ಮಿಕ್ಕಿದವರೆಲ್ಲ ಟ್ರೈನಲ್ಲಿ ಬರ್ತಿದ್ದಾರಂತೆ ಈ ಪ್ಯಾಕೇಜಲ್ಲೇ. ಸೊ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಚೆನ್ನಾಗಿದೆ ಪ್ಯಾಕೇಜು. ಸೊ ಇವಾಗ ಟಿಫನ್ಗೆ ಹೋಗಬೇಕು. ಸೊ ದಿಲೀಪ್ ರೆಡಿ ಆಗಿದ್ದಾನೆ ಹೋಗೋಕ್ಕೆ. ಸೊ ನಾವು ಇದೇ ಪ್ಯಾಕೇಜಲ್ಲಿ ಬಂದಿರೋದು. ಎಲ್ಲ ತಿರ್ಗಿ ಎಲ್ಲ ಇತ್ತು ಬಿಸಿಲಿಗೆ. ನಮ್ಮ ಅಜ್ಜಿನೂ ಹಾಕೊಂಡವ್ರು. ಎಲ್ಲ ಅಜ್ಜಿ ವಿನಯ್ ಪ್ರಯಾಗ್ರಾಜ್ ಇಲ್ಲೆಲ್ಲ ಕುಂಭಮೇಳ ಆಗಿದ್ದು. ಅವಾಗೆಲ್ಲ ಜನ ಸಾಗರ. ಏನು ಮಾಡ್ಕೊ ಹೊಡಿದ್ವಿ ಬಿಡೋ. ಸೊ ಇಲ್ಲಿ ಕ್ಯಾನೆಲ್ಲ ಮಡಗಿದ್ದಾರೆ ನೀರು ತೊಗೊಂಡು ಹೋಗೋದಕ್ಕೆ. ನೀರು ತುಂಬ್ಕೊಂಡು ಹೋಗ್ತೀನ ನೀನು? ನೀರು ಬೇಡವಾ? ಫೈನಲಿ ಬಂದ್ವಿ ಇವಾಗ ಪ್ರಯಾಗ್ರಾಜ್ಗೆ. ತ್ರಿವೇಣಿ ಸಂಗಮ ಕೊಡ್ಸಲ್ಲ ಅಂತೀಯಲ್ಲ. ಏನೋ ಕೊಡಿಸ್ತೀನಿ ಬಾರೋ. ಆಯ್ತು, ಏನ್ ಬೇಕು ಬಾರೋ. ಇಲ್ಲ ಆಯ್ತು, ಮುನ್ಸ್ಕೊಂಡು ಹೋಯ್ತಿದ್ದ ನನಗೆ ಗೋಲ್ಗಪ್ಪ ಕೊಡ್ಸಿಲ್ಲ ಅಂತ. ಏನ್ ಬೇಕು ಹೇಳು. ದಿಲೀಪ್ ಹೋಗ್ತಾ ಇದ್ದಾನೆ ಬೋಟ್ಗೆ ಇವಾಗ. ಸೊ ಇವಾಗ ಇದ್ರಲ್ಲಿ ಒಂದು ಬೋಟ್ ರೈಡ್ ಇರುತ್ತೆ ಇಲ್ಲಿ. ಸೊ ವಿನಯ್ ಹೋಗಜ್ಜಿ ನೀನು ಜಾರ್ನಿ ಹಿಡ್ಕೋತಾರ. ಹೋಗು ವಿನಯ್, ಅಜ್ಜಿನ ಹಿಡ್ಕೊಳ್ಳೋ ಒಂಚೂರು. ವಿನಯ್ ಅಜ್ಜಿನಿ. ಈ ಕಡೆ ಅಂತೆ. ಚಪ್ಪಲಿ ಬಿಟ್ಟು ವಿನಯ್ ರೈಟ್ ಅವ್ರು ಲೆಫ್ಟ್. ಸೊ ಬೋಟಿಂಗ್ ಬಂದಿದ್ದೀವಿ ಇವಾಗ. ತುಂಬ ಚೆನ್ನಾಗಿದೆ ಬೋಟಿಂಗ್. ಸುಮ್ಮನೆ ವಿನಯ್ ಮುಂದೆ ಕೇಳ್ಕೊಳ್ಳೋ. ಅವ್ನು ಮಧ್ಯೆ ಕೂರ್ಸೋ. ಬಾರೋ ಇಲ್ಲಿ. ದಿಲೀಪ್ ಅಲ್ಲಿ ಹೋಗ್ಬೇಡ, ಬಾ ಮುಂದಕ್ಕೆ. ಇಲ್ಪ ಸುಮ್ಮನಿರೋ. देखिए आप कहाँ से हैं? बेंगलुरु. अभी बंगलोर वाले को उतारा मैंने. हाँ हाथ अंदर फिर कट जाएगा. ऐसे घूमो इधर नहीं करो. पहले इधर बैठे बताते हैं. देखिए ओके, हम लोग नौकर हैं. हाँ, वो मालिक है जो बैठा है. ओके भाई. हम लोग के यहाँ काम बताना क्या है, पहले हाथ बाहर नहीं निकालेगा. ओके. दूसरी बात, ये जो वहाँ ज्वाइन सरस्वती अंतर्वाहिनी. देखिए आप चोटी बनाई है? कहाँ बनाई है? नहीं बनाई है. ಸೊ ಇವಾಗ ನಾವು ಮಧ್ಯ ಬಂದಿದ್ದೀವಿ. ತುಂಬಾ ಬೋಟ್ಸ್ಗಳಿದೆ ಇಲ್ಲಿ. ದಿಲೀಪ್ ಏನ್ ಮಾಡ್ತಿದ್ದಾನೆ? ತೋರ್ಸ್, ಏನ್ ಮಾಡ್ತಿದ್ಯಾ? ಎಲ್ಲ ಆ್ಯಪಲ್ಲು. ಹಾಂ, ಆ್ಯಪಲ್ ಫೋನು. ನಮ್ಮ ಅಜ್ಜಿ ವಿನಯ್ ಇವ್ರು ಏನು ಹೇಳ್ತಾರೋ ನಂಗೆ ಅರ್ಥನೇ ಆಯ್ತಾ ಇಲ್ಲ.
अभी मत डालो ಏನು ತೋರಿಸಿ ಇಲ್ಲ 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 ಭಯ ಸೈಡ್ ಜಾವ डालिए डालिए पानी में ನೀನು ಚೋಚ ತಗೊಂಡಿದ್ದಾನೆ ಪಕ್ಷಿಗೆ ನಿನ್ಗಲ್ಲ ಕಣೋ ಪಕ್ಷಿಗೆ ಇವ್ನು ಕೊಡ್ಬೇಡ ಕಣೋ ತಿನ್ಕೊತ ನೀನು ಚೋಚು ಅಲ್ಲ ಕಣ ಪಪ್ಪ ಅದಕ್ಕೆ हेलो एक कृष्ण भगवान है ओ भैया तू नहीं साइड जावे ना वो भैया आओ आओ ಇರೋ ಬರುತ್ತೀರೋ ದಿಲೀಪ್ಗೆ ಹೋಯ್ತಿದ್ದಾರೆ ಹೋಯ್ತಿದ್ದಾರೆ ಬಡ್ಕೋತಿದ್ದಾರೆ ನಮ್ಮ ಅಜ್ಜಿ ಉಯ್ಸ ಕರ್ಕೋಗಿದ್ದಾರೆ ಅವನಿಗೆ ಅವ್ನು ಇನ್ನೂ ಹೋಯ್ತೀನಿ ಅಂತ ಈಗ ಇನ್ನೂ ಹೋಗಿದ್ದೀನಿ ಅಂತ ಅಲ್ಲಿ ಮಧ್ಯೆ ನಿಂತಿದ್ದಾನೆ ದಿಲೀಪ್ ಆಳ ಇದೆ ಕಣೋ ದಿಲೀಪ ಅವರೇ ಎತ್ಕೊ ಬರ್ತಿದಾರ ಆಮೇಲೆ ಹಾ ಬಾ ಆಯ್ತು ನನ್ನ ಮಗನ ಸ್ನಾನ ಗಂಗಾ ಸ್ನಾನ ಬಾ 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 ಆ ಕಡೆ ಬಿಸಿಲು ಸ್ವಲ್ಪ ಹೊತ್ತು. ಬಾ ಮಗ್ನೆ ಚೆನ್ನಾಗಿತ್ತಾ ಜೈ ಶ್ರೀರಾಮ್ ಅಂದ ಏನಂದೆ ಹಾ ಓಕೆ ಓಕೆ ತಿರುಗಿಲೆ ಟವಲ್ ಇಲ್ಲ ಏನೂ ಇಲ್ಲ ನಾವು ಪ್ಲ್ಯಾನೇ ಮಾಡಿರಲಿಲ್ಲ ಇವನ್ನ ಸ್ನಾನ ಮಾಡ್ಸೋಕ್ಕೆ ಆದರೂ ಮಾಡಿ ಕಳಿಸೋರು ಪಾಪ ನಮಗೆ ಬರಲ್ಲ ಆ ಬಟ್ಟೆ ಒಂದು 5 ನಿಮಿಷ ಕುತ್ಕೋ ಹಂಗೆ ಬತ್ತ ಎಲ್ಲ ಪುಣ್ಯ ಕಾಚೆ ಬಿಚ್ಕೊಡು ಸ್ವಲ್ಪ ನೀರು ತ್ಯಾವ ಆಗೈತೆ ಬಟ್ಟೆ ಹಾಕೋದು ಬೇಡವಾ ವಿನಯ್ ಅವ್ನಿಗೆ ಅಂಡರ್ವೇರ್ ಬಿಚ್ಚು ಕ್ಲೀನ್ ಮಾಡ್ಕೊಡ್ತೀಯ ಕೇಳು ವಿನಯ ಬಿಚ್ಚ ಅಂಡರ್ವೇರ್ ಬಿಚ್ಚವ ಏನಾಗಲ್ಲ ಬಿಚ್ಚವ ಎದಳು ಸ್ನಾನ ಮಾಡ್ಕೋಬತ್ತು ಹಾ ಬೇಡ ಬೇಡ ನಾನು ಇಲ್ಲೇ ಹಾಕೋತೀನಿ ಬಾ ಕಾಶಿಲಿ ಹಾಕ್ತೀನಿ ಬನ್ನಿ ಅಜ್ಜಿ ಅಜ್ಜಿ ಇದೇ ನೀರು ಕಾಶಿಗೆ ಹೋಗೋದು ಬನ್ನಿ ಸಾಕು ಹೌದು ಅಜ್ಜಿ ನೋಡು ನೋಡಿ ನೋಡು ಅಜ್ಜಿ ಕೈ ಹಿಡ್ಕೊಂಡ್ಬಿಟ್ಟವ್ರೆ ಇನ್ನ ಬಂದೇ ತಿರ್ಗಾದೇನೋ ಪೂಜೆ ವಿನಯ್ ಏನ್ ಮಾಡ್ತಾ ಇದೀಯ ವಿನಯ್ ಡ್ರೆಸ್ಸು ವಿನಯ್ ಮಲ್ಚಂದ್ರಿ ಡ್ರೆಸ್ ಸುಮ್ಮನಿರೋ ಇಲ್ಲೇ ನೀರು ಹಾಕ್ತಾ ಸ್ವಲ್ಪ ಸಾಕು ಇಷ್ಟೇ ಸಾಕು ನೀರು ಚುಮ್ಸ್ಕೊಂಡ್ರು ಸ್ನಾನ ಮಾಡಿದ್ರು ಏನು ಬದಲಾಗಲ್ಲ ಗೈಸ್ ನಾವು ಇದು ಮಾಡಿಲ್ಲ ವಿನಯ್ ಬಾಯ್ಲಿ ನಿಂಗೆ ಅನ್ಸುತ್ತಾ ಇಲ್ಲೆಲ್ಲ ಸ್ನಾನ ಮಾಡಿದ್ರೆ ಪಾಪ ಪುಣ್ಯ ಹೊಟ್ಟೋಗ್ಬಿಡುತ್ತೆ ಅಂತ ಇಲ್ಲ ನಮ್ಮ ಮನಸ್ಸಿಗೆ ನಾವು ಮಾಡಿರೋ ಪ್ರಾಬ್ಲಮ್ಗಳು ದೇವಲೋಕದಲ್ಲೇ ಕಮ್ಮಿ ಆಗುತ್ತೆ ದೇವಲೋಕದಲ್ಲಿ ಸೊ ಅದಕ್ಕೆ ನಾನು ಸ್ನಾನ ಮಾಡ್ತೀನಿ ಯಾಕಂದರೆ ನನಗೂ ನಂಬಿಕೆ ಇಲ್ಲ ಸ್ನಾನ ಮಾಡಿದ ತಕ್ಷಣ ಪುಣ್ಯ ಬಂದ್ಬಿಡುತ್ತೆ ಪಾಪ ಹೊಟ್ಟೋಗ್ಬಿಡುತ್ತೆ ಅಂತ ಸೊ ಹಾಗಾಗಿ ನಾನು ಮಾಡ್ತಿಲ್ಲ ನನ್ನ ಮಗ ಕ್ಯಾಬ್ ಬಿಡಿಸ್ಕೊಡಿವಿ ಸುಮ್ಮನೆ ನಮ್ಮ ಅಜ್ಜಿ ಹಿಂಸೆಗೆ 1 2 3 ಹೆಜ್ಜೆ ನೀರು ಹಾಕ್ಕೊಂಡು ಈಗ ಹೊರಡಬೇಕು ನಮ್ಮ ಅಜ್ಜಿ ಏನೋ ಹಂಗಂದ್ರೆ ಇಲ್ಲ ಏನಿಲ್ಲ ಬನ್ನಿ ಈಸ್ಕೊಂಡವ್ರೆಲ್ಲ ಎಲ್ಲ ಕಾಯಿ ಬಿಡಿಸ್ಬೇಕು ಬಿಡಲ್ಲ ಅಂತ ಹೇಳ್ತಾ ಇರೋದು ಅದನ್ನ ದಿಲೀಪ್ ಬಿಡು ಇದೊಂದು ಟೆಂಪಲ್ ದಿಲೀಪ್ಗೆ ಯಾರು ಹಾಕಿದ್ರು ಎದೊಳ ಬಿಡು ಏನ್ಕೋ ಸೊ ಇದು ಒಂದು ಶಕ್ತಿಪೀಠ ದೇವಸ್ಥಾನ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ದಿಲೀಪ್ಗೆ ಅವ್ರು ಹಾರ ಹಾಕಿದ್ದಾರೆ ತೆಗಿಲೇ ಇಲ್ಲ ಸ್ವಲ್ಪ ಶೆಕೆ ಇರೋದ್ರಿಂದ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಕಡೆ ಆಗಿದೆ ಪವರ್ಫುಲ್ ಟೆಂಪಲ್ ಇದು ಸೊ ಇವತ್ತನ್ನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮದು ಮೊದಲನೇ ದಿನದ್ದು ವ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ಅಯೋಧ್ಯೆದು ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿಗೆ ಇದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್